ಕೆಆರ್ಪೇಟೆಯಲ್ಲಿ 6ನೇ ಜಿಲ್ಲಾ ಅಪರ್ ಮತ್ತು ಸತ್ರ ನ್ಯಾಯಾಲಯವನ್ನು ಆರಂಭಿಸಬೇಕೆಂದು ಒತ್ತಾಯಿಸಿ ವಕೀಲರಿಂದ ನ್ಯಾಯಾಂಗ ಕಲಾಪಗಳನ್ನು ಬಹಿಷ್ಕರಿಸಿ ನ್ಯಾಯಾಲಯದ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ವಕೀಲರು. ಇದು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ 6ನೇ ಅಪರ್ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯವನ್ನು ಆರಂಭಿಸಬೇಕೆಂದು ಒತ್ತಾಯಿಸಿ ಕೆಆರ್ಪೇಟೆ ತಾಲೂಕು ವಕೀಲರ ಸಂಘದ ನೇತೃತ್ವದಲ್ಲಿ ನೂರಾರು ವಕೀಲರು ಇಂದು ನ್ಯಾಯಾಲಯದ ಕಲಾಪಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಕೆಆರ್ಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಸಾವಿರಾರು ಪ್ರಕರಣಗಳಿದ್ದು, ಕೆಆರ್ಪೇಟೆ ಪಟ್ಟಣದಲ್ಲಿ 6ನೇ ಸತ್ರ ಜಿಲ್ಲಾ ನ್ಯಾಯಾಲಯ ಇಲ್ಲದೆ ಇರುವುದರಿಂದ ವಕೀಲರು ಹಾಗೂ ಕಕ್ಷಿದಾರರು ಅನಿವಾರ್ಯವಾಗಿ ಜಿಲ್ಲಾ ಕೇಂದ್ರವಾದ ಮಂಡ್ಯಕ್ಕೆ ಹೋಗುವ ಪರಿಸ್ಥಿತಿ ಎದುರಾಗಿದೆ. ಕೆಆರ್ಪೇಟೆ ಪಟ್ಟಿಯಲ್ಲಿ ಜಿಲ್ಲಾ ಸತ್ರ ನ್ಯಾಯಾಲಯವನ್ನು ಆರಂಭಿಸಬೇಕೆಂದು ಒತ್ತಾಯಿಸಿ ರಾಜ್ಯ ಹುಟ್ಟು ನ್ಯಾಯಾಲಯಕ್ಕೆ ಕಾನೂನು ಸಚಿವರಿಗೆ ಹಾಗೂ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಆದ್ದರಿಂದ ಅನಿವಾರ್ಯವಾಗಿ ಚಳುವಳಿಯ ದಾರಿ ಹಿಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಾಲೂಕಾ ವಕೀಲರ ಸಂಘದ ಅಧ್ಯಕ್ಷ ನಾಗೇಗೌಡ ಹೇಳಿದ್ದಾರೆ. ನ್ಯಾಯಾಲಯದ ಕಲಾಪಗಳನ್ನು ಬಹಿಷ್ಕರಿಸಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವನ್ನು ಆರಂಭಿಸಬೇಕೆಂದು ವಕೀಲರು ಪ್ರತಿಭಟನೆ ನಡೆಸುತ್ತಾ ಇರುವ ಸುದ್ದಿ ತಿಳಿದ ಶಾಸಕ ಎಚ್ಟಿ ಮಂಜು ನ್ಯಾಯಾಲಯದ ಆವರಣದಲ್ಲಿ ನಡೀತಾ ಇರುವ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ವಕೀಲರ ಸಂಘದ ಪದಾಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಮಾರ್ಚ್ 6ರಿಂದ ಬಜೆಟ್ ಅಧಿವೇಶನವು ಆರಂಭವಾಗ್ತಾ ಇದ್ದು, ಈ ಸಂದರ್ಭದಲ್ಲಿ ಅಧಿವೇಶನದಲ್ಲಿಯೇ ಕೆಆರ್ಪೇಟೆಯ 6ನೇ ಹೆಚ್ಚುವರಿ ಅಪರ್ ಜಿಲ್ಲಾ ಸತ್ರ ನ್ಯಾಯಾಲಯದ ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತಂದು ಆದಷ್ಟು ಶೀಘ್ರವೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯವನ್ನು ಮಂಜೂರು ಮಾಡುವಂತೆ ಒತ್ತಾಯಿಸುತ್ತೇನೆ ಎಂದು ಶಾಸಕರು ಭರವಸೆಯನ್ನ ನೀಡಿದ್ದಾರೆ. 6ನೇ ಹೆಚ್ಚುವರಿ ಅಪರ್ ಜಿಲ್ಲಾ ಸತ್ರ ನ್ಯಾಯಾಲಯವನ್ನು ಆರಂಭಿಸಲು ವಕೀಲರು ನಡೆಸುತ್ತಾ ಇರುವ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ವಕೀಲರ ಸಮಸ್ಯೆಗಳನ್ನು ಆಲಿಸಿದ ಶಾಸಕರ ಸೌಜನ್ಯಕ್ಕೆ ವಕೀಲರ ಸಂಘದ ಪದಾಧಿಕಾರಿಗಳು ಅಭಿನಂದಿಸಿ ಶಾಸಕರನ್ನು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಎನ್ಆರ್ ರವಿಶಂಕರ್, ಪ್ರಧಾನ ಕಾರ್ಯದರ್ಶಿ ಸಾಧುಕೋನಹಳ್ಳಿ ಮಂಜೇಗೌಡ, ಹಿರಿಯ ವಕೀಲರಾದ ರಾಜನಹಳ್ಳಿ ರಾಜೇಗೌಡ, ಬಿಎಲ್ ದೇವರಾಜು, ಎಸ್ಸಿ ವಿಜಯಕುಮಾರ್, ಜಿಆರ್ ಅನಂತರಾಮಯ್ಯ, ಪ್ರಸನ್ನಕುಮಾರ್, ಎಚ್ವಿ ರವಿ, ಬಂಡಿಹೊಳೆ ಗಣೇಶ್, ಗಂಜಿಗೆರೆ ಲೋಕೇಶ್, ವಿಎಸ್ ಧನಂಜಯ್ ಕುಮಾರ್, ಎಂಎಲ್ ಸುರೇಶ್, ಕೆಎನ್ ಪಾಂಡು ಸೇರಿದಂತೆ ನೂರಾರು ವಕೀಲರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಭವ ಟಿವಿ, ಕೃಷ್ಣರಾಜಪೇಟೆ. ಪತ್ರಿಕಾ ಮಾಧ್ಯಮದವರೇ, ನಮಗೆ 6ನೇ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯ 2021ರಲ್ಲಿ ಶಾಂಕ್ಷನ್ ಆಗಿದೆ. ಏನು 60-70 ಲಕ್ಷ ಏನು ಅಲ್ಲ. ಇವತ್ತು ಅಪೆಕ್ಸ್ ಬ್ಯಾಂಕ್ ಅಲ್ಲಿ 2,000 ಕೋಟಿ ಹಗರಣ ಆಗದೆ, ಸರ್ಕಾರದವರು 1,000 ಕೋಟಿ ಹೊಡಿತಾರೆ. ಈ 1 ಕೋಟಿಗೆ ಏನ್ ತೊಂದರೆ ಏನಾಗಲ್ಲ, ಒಂದು ನೆಪ ಅಷ್ಟೇ. ಕೋರ್ಟ್ನ ಕೇರ್ಪಟ್ಟಿಗೆ ಕೊಡಬಾರದು ಸೆಷನ್ ಕೋರ್ಟ್. 6 ಬಾರಿ ಬೆಂಗಳೂರಿಗೆ ಸುತ್ತಿದೀವಿ, ತಾವು ಸಹ ಅದಕ್ಕೆ ಸಹಕಾರ ಪಡೆದಿರಿ, ಒಂದಿನ ನಮ್ ಜೊತೆನೂ ಬಂದಿದ್ದೀರಿ. ಆದ್ರೆ ಈ ಬಗ್ಗೆ ಮುಖ್ಯಮಂತ್ರಿಗಳು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಇದರಿಂದ ತಾವು ಏನಾದ್ರೂ ಮಾಡಿ ಸದನದಲ್ಲಿ ಧ್ವನಿ ಎತ್ತಬೇಕು. ಜೊತೆಗೆ ಈಗ ಬಜೆಟ್ ಅಲ್ಲಿ ಏನಾದ್ರೂ ಮಾಡಿ ಅದನ್ನ ಮಂಜೂರು ಮಾಡಿಕೊಟ್ರೆ ನಮ್ಗೆ ಬಹಳ ಅನುಕೂಲ ಆಯ್ತದೆ. ದಯಮಾಡಿ ಸಹಕರಿಸಬೇಕು ಅಂತ ತಮ್ಮನ್ನ ಕೇಳ್ಕೊತಾ ಇದೀವಿ. 6ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮಂಜೂರಾಗೋಗಿದೆ, ಮಂಜೂರಾಗೋ ಪ್ರಶ್ನೆ ಇಲ್ಲ. ಅದರ ಜೊತೆಗೆ ಆ ಮಾನ್ಯ 6ನೇ ಅಪರ ಮತ್ತು ಜಿಲ್ಲಾ ನ್ಯಾಯಾಲಯ ನಡೆಯಲಿಕ್ಕೆ ಶಾಶ್ವತವಾದಂಥ ಒಂದು ಕಟ್ಟಡನೂ ಕೂಡ ನಮ್ಮ ತಾಲೂಕಿನಲ್ಲಿ ಇದೆ. ನ್ಯಾಯಾಧೀಶರ ಆಯ್ಕೆ ಆಗುವುದು ಒಂದು ಕೆಲಸ, ಮತ್ತೊಂದು 6ನೇ ಸತ್ರ ನ್ಯಾಯಾಲಯ ಹೆಚ್ಚು ಪ್ರಕರಣಗಳು ನಮಗೆ ಬರುವಂತದ್ದಾಗಿರುತ್ತೆ. ಹೆಚ್ಚುವರಿ ಸೆಷನ್ ನ್ಯಾಯಾಲಯಕ್ಕೆ ಬಂದಂತ ಸಂದರ್ಭದಲ್ಲಿ ತಾಲೂಕಲ್ಲಿ ಬಂದ್ರೆ ನಮ್ಗೆ ಕಲಿಕೆಗೆ ಹಾಗೂ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗೋ ರೀತಿ ಇರೋದ್ರಿಂದ ನಮ್ಗೆ ಸರ್ಕಾರದಿಂದ ಹಣಕಾಸಿನ ವ್ಯವಸ್ಥೆ ಏನ್ ಬೇಕಿದೆ ಆ ಹಣಕಾಸಿನ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ನಾವು ಈ ಉಗ್ರ ಹೋರಾಟವನ್ನ ಮಾಡ್ತಿದ್ದೀವಿ. ಮತ್ತು ಪದಾಧಿಕಾರಿಗಳು ನಿನ್ನೆ ಸಭೆ ಸೇರಿ ಈ ಒಂದು ಧರಣಿಯನ್ನ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತಗೊಂಡ್ವಿ. ಇಂದಿನ ಹಿರಿಯ ವಕೀಲರಾಗಿದ್ದಂತಹ ಅನಂತರಾಮಯ್ಯನವರು, ರವಿಶಂಕರ್ ಅವರು ಈ ಒಂದು ಹೋರಾಟವನ್ನ ಮಾಡ್ಕೊಂತ ಬಂದರು. ಆ ನಂತರ ಈಗ ಹೊಸ ವಿಷಯ ಸರ್, ಈ 6ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ನಮ್ಮ ತಾಲೂಕಿಗೆ ಶಾಂಕ್ಷನ್ ಆಗಿದೆ. ಮನೆ ಶಾಸನ ಅಂದ್ರೆ ಶಾಂಕ್ಷನ್ ಒಂದು ಪ್ರಕ್ರಿಯೆ ಸಂಪೂರ್ಣ ಆಗಿದೆ. ಶಾಂಕ್ಷನ್ ಆಗಿಲ್ಲ ಅಂದ್ರೆ ಕಷ್ಟ ಆಗೋದು. ಈಗ ಉಳಿತಕ್ಕಂಥದ್ದು ಆರ್ಥಿಕ ಇಲಾಖೆಯಿಂದ ಹಣಕಾಸಿನ ಒಂದು ಅನುಮೋದನೆ ಆಗಬೇಕು. ನಮ್ಮ ವಕೀಲ ಸಂಘದ ಎಲ್ಲಾ ಬಂಧುಗಳ ಪರವಾಗಿ, ನಮ್ಮ ಪದಾಧಿಕಾರಿಗಳ ಪರವಾಗಿ, ತಾಲೂಕು ಗಡಿ ಭಾಗಗಳಿಂದ ಸುಮಾರು 70 ಕಿಲೋಮೀಟರ್ ದೂರ ಮಂಡ್ಯ ಮತ್ತು ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕಾಗಿದೆ. ಮತ್ತು ಇದರಿಂದ ಕಕ್ಷಿದಾರರು ಸಹ ಬಹಳ ತೊಂದರೆ ಆಗ್ತಾ ಇದೆ. ಹಾಗಂತೇಳಿ ನಾವು ಏನು 6ನೇ ಅಡಿಷನಲ್ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಬೇಕು ಅಂತೇಳಿ 21 ಇಸ್ವಿನ ಸತತವಾಗಿ ನಾವು ಹೋರಾಟ ಮಾಡ್ತಾ ಇದ್ರು ಸಹ ಸರ್ಕಾರ ನಮಗೆ ಯಾವುದೇ ರೀತಿ ಅನುದಾನ ನೀಡದೆ, ನಮ್ಮ ಮನವಿಗೆ ಸ್ಪಂದನೆ ನೀಡದೆ ಇರೋದ್ರಿಂದ ನಾವು ಅನಿವಾರ್ಯವಾಗಿ ಈ ಧರಣಿಯನ್ನ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಮಂಜೂರಾಗ
ಏನೋ ನಮಗೆ ನ್ಯಾಯಾಲಯ ಮಂಜೂರಾಗಿ ಇರೋದ್ರಿಂದ ಅದಕ್ಕೆ ಹಣಕಾಸಿನ ಸೌಲಭ್ಯ ನೀಡೋವರೆಗೂ ಸಹ ನಮ್ಮ ಧರಣಿನ ಮುಂದುವರಿಸಿ ಅಂತೇಳಿ ಈ ಸಮಯದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಕಡ್ಡಾಯವಾಗಿ ಮಾಡಿಕೊಡ್ಲೇಬೇಕು ಅನ್ನೋ ಒಂದು ಕಡ್ಡಾಯವಾದ ಒತ್ತಾಯವನ್ನ ಸಂಬಂಧಪಟ್ಟ ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೂ ಸಹ ಮನವಿ ಮಾಡ್ತೀವಿ. ಮಾನ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರಿಗೂ ಸಹ ಮನವಿ ಮಾಡ್ತೀವಿ. ಆರ್ಥಿಕ ಇಲಾಖೆ ಮುಖ್ಯಮಂತ್ರಿಗಳಿಗೂ ಸಹ ಮನವಿ ಮಾಡ್ತೀವಿ. ನಿಮ್ ಜೊತೆ ನಾವು ಇರ್ತೀವಿ ಅನ್ನೋ ಮಾತನ್ನ ಸಂದರ್ಭದಿಂದ ನಮ್ಮ ನಾಗರಾಜಣ್ಣ ಹೇಳಿದ್ರು. ತಾವು ನಾನು ಗುರುವಾರ ಶುಕ್ರವಾರ ಕಡ್ಡಾಯವಾಗಿ ಹೋಗ್ತೀನಿ. ನೀವು ಎಷ್ಟು ಜನ ಬರ್ತೀರಿ ಬನ್ನಿ. ನಿಮ್ ಜೊತೆ ವ್ಯವಸ್ಥೆ ಈಗಾಗಲೇ ನಮಗೆ ನ್ಯಾಯಾಲಯದ ಕಟ್ಟಡ ಲಭ್ಯ ಇರೋದ್ರಿಂದ 6ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯದ ಅವಶ್ಯಕತೆ ನಮಗೆ ಇರೋದ್ರಿಂದ ಈಗಾಗಲೇ ಸಿವಿಲ್ ಪ್ರಕರಣಗಳು ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳು ಹೆಚ್ಚಿರೋದ್ರಿಂದ ನಮ್ಮ ತಾಲೂಕಿಗೆ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರ ಅವಶ್ಯಕತೆ ಇದೆ ಮತ್ತು ಕಕ್ಷಿದಾರಿತ ದೃಷ್ಟಿಯಿಂದ ಕೂಡ. ಹಾಗಾಗಿ ಸನ್ಮಾನ್ಯರಿಗೆ ನಾವು ಪ್ರಾರ್ಥಿಸ್ಕೊಳ್ಳೋದೇನೆಂದರೆ, ನೀವು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ನಮ್ಮ ನೇತೃತ್ವದಲ್ಲಿ ಅಂತ ನೀವು ಯಾವ ಡೇಟ್ ಕೊಡ್ತೀರಿ ಆ ಡೇಟಲ್ಲಿ ನಾವು ವಕೀಲರುಗಳನ್ನು ಕೂಡ ಬರ್ತೀವಿ ಅಂತೇಳಿ ಅದಕ್ಕೆ ತಾವು ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ. ಈಗಾಗಲೇ ಇದ್ರ ಬಗ್ಗೆ ಮಾನ್ಯ ಶಾಸಕರಿಗೆ ಸಂಪೂರ್ಣ ಮಾಹಿತಿ ಇದೆ. ಯಾಕೆಂದ್ರೆ ನಾವು ಆಗಲೇ ಅವ್ರನ್ನ ಹಿಂದೆ ಕಳೆದ ಬಾರಿ ನಮ್ಮ ಕಮಿಟಿಯವರು 3-4 ಸಾರಿ ಭೇಟಿ ಮಾಡಿ ಅವ್ರ ಜೊತೆ ವಿಧಾನಸೌಧದಲ್ಲಿ ಈ ಬಜೆಟ್ಗೆ ಸೇರಿಸೋದಕ್ಕೆ ಬಹಳಷ್ಟು ಶ್ರಮನ ಅವರು ವಹಿಸಿದ್ರು. ಆ ಸಂದರ್ಭದಲ್ಲೂ ಸಹ ಸರ್ಕಾರದಲ್ಲಿ ಹಣಕಾಸಿನ ಮುಗ್ಗಟ್ಟಿದೆ, ಮುಂದೆ ಮಾಡಿಕೊಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ರಿಂದ ಮಂಜಣ್ಣವರು ನೋಡೋಣ ಮುಂದೆ ನಾಳೆಗೆ ಪ್ರಯತ್ನ ಮಾಡೋಣ ಅಂತ ಹೇಳಿದ್ರು. ಆದರೆ ಈ ದಿನೇ ದಿನೇ ಸರ್ಕಾರದವರು ತಮ್ಮ ಹಣಕಾಸಿನ ಮುಗ್ಗಟ್ಟು ಅಂತ ಹೇಳ್ಕೊಂಡು ಇದನ್ನು ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಬೇಕಾಗಿದೆ. ಗೌರವಾನ್ವಿತ ಉಚ್ಚ ನ್ಯಾಯಾಲಯ ನಮ್ದು ಯಾವುದೇ ತಕರಾರಿಲ್ಲ, ಈಗಾಗಲೇ ಮಂಜೂರಾಗಿರೋದ್ರಿಂದ ನಮ್ಮ ಪ್ರಶ್ನೆ ಇಲ್ಲ. ನೀವೇನು ಸರ್ಕಾರದಿಂದ ಆರ್ಥಿಕ ಸವಲತ್ತನ್ನು ಪಡ್ಕೊಂಡು ನಿಮ್ಮ 6ನೇ ಜಿಲ್ಲಾ ಸತ್ರ ನ್ಯಾಯಾಲಯವನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸ್ಥಾಪನೆ ಮಾಡಿಕೊಳ್ಳಿಕ್ಕೆ ನಮ್ದೇನು ತಕರಾರಿಲ್ಲ ಅಂತ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಈಗಾಗಲೇ ತಿಳಿಸಿದೆ. ಈ ಎಲ್ಲ ಅಂಶಗಳನ್ನು ಕೂಡ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ತಿಳಿಸಲಾಗಿದೆ. ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರೋದ್ರಿಂದ ನಾವು ಈ ಮುಷ್ಕರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಏನು ತಾವೇನು ನಮ್ಮ ಸಂಘದ ವತಿಯಿಂದ ಈ ಒಂದು ಕೋರ್ಟ್ ಆವರಣದಲ್ಲೇ ಎಲ್ಲ ಮೂಲಭೂತ ಸೌಲಭ್ಯಗಳಿದೆ, ಆದರೆ ಹುದ್ದೆಯನ್ನ ಸೃಷ್ಟಿ ಮಾಡುವ ಮುಖಾಂತರ ಸಣ್ಣ ಆರ್ಥಿಕ ಹೊರೆ ಸರ್ಕಾರ ಬರುತ್ತೆ. ಆ ಸಣ್ಣ ಆರ್ಥಿಕ ಹೊರೆನ ಸರ್ಕಾರ ಜವಾಬ್ದಾರಿ ತಗೊಂಡು ಮಂಜೂರು ಮಾಡಿಕೊಟ್ಟ ಸಂದರ್ಭದಲ್ಲಿ ನಮಗೆ 6ನೇ ಹೆಚ್ಚುವರಿ ನ್ಯಾಯಾಲಯ ಆಗುತ್ತೆ. ಅದಕ್ಕೆ ಪೂರಕವಾಗಿ ಸರ್ಕಾರ ತೊಂದರೆ ಆಗ್ತಾ ಇಲ್ಲ. ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ದಿವಸ ಅನುಮೋದನೆ ಆಗಿದೆ. ಸರ್ಕಾರದ ಕಡೆಯಿಂದ ಸ್ವಲ್ಪ ಸಹಕಾರ ಬೇಕು ಅಂದ್ಬಿಟ್ಟು ಸರ್ಕಾರಕ್ಕೆ ತೊಂದರೆ ಇಲ್ಲ ಅನ್ನೋ ದೃಷ್ಟಿಯಿಂದ ಒಂದು ಸಹ ಇವತ್ತು ಧರಣಿಯನ್ನು ಹಾಕೊಂಡಿದ್ದೀವಿ. ತಾಲೂಕಿನ ಶಾಸಕನಾಗಿ ತಮಗೆ ನೈತಿಕ ಬೆಂಬಲವನ್ನು ನೀಡೋದು ನನ್ನ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿ. ಹಾಗಾಗಿ ನಾನು ಸಹ ನಮ್ಮ ಧರಣಿ ಧರಣಿಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ನಾಗನವರು ಅಧ್ಯಕ್ಷ ಆಗಿದ್ದವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಪದ್ಮನಾಭ ತುಂಬ ಮಹೇಶನ ನಮ್ಮ ಸುಮಾರು ಸಮಿತರು ಬಂದಿದ್ದರು. ಆ ಸಂದರ್ಭದಲ್ಲಿ ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾದಂಥ ಜಾಫರ್ ಅವರನ್ನು ಸಹ ಭೇಟಿ ಮಾಡಿದ್ವಿ. ಅವರು ಮೊದಲನೇ ಓದಿನ ಸಂದರ್ಭದಲ್ಲಿ ಆಯ್ತು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು. 2ನೇ ದಿವಸ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. 3ನೇ ಸರಿ ಹೋಗೋದ್ರೊಳಗೆ ಅದಕ್ಕೆ ಆರ್ಥಿಕ ಇಲಾಖೆಯಲ್ಲಿ ಆರ್ಥಿಕ ಸಮಸ್ಯೆ ಇದೆ, 2 ವರ್ಷಗಳ ಕಾಲ ಯಾವುದೇ ಹೆಚ್ಚುವರಿ ನ್ಯಾಯಾಲಯ ಕೊಡ್ತಾ ಇರೋದು ಅದೇ